ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಹೊಸ ವಿಡಿಯೋಗೆ ವೆಲ್ಕಮು. ಇವತ್ತು ಲ್ಯಾಂಡ್ ಲಾರ್ಡ್ ಮೂವಿಗೆ ಹೋಗ್ತಾ ಇದ್ವಿ. ಲೆಫ್ಟು ಅಜೇಂತ್ರಿ ಅವರು ಒಳ್ಳೆ ಜಟಕಾ ಬಂಡಿ ಹೊಡೆದಾಗ ಹೊಡಿಯಕತ್ತಾರ ಗಾಡಿ. रुको जरा सबर करो बोला धक्का ಒಂಟ ದಬಾಯಿಸಿ. ಅಯ್ಯೋ ಚಲೋ ಲ್ಯಾಂಡ್ ಲಾರ್ಡ್ ಮೂವಿ ಬಂಟಿ ನೋಡ್ರಿ. ಈಗ ಎಷ್ಟು ದಬಾಶ್ ಹೊಟ್ಟನ ನಮ್ಮ ಸುರ್ಪುರಕ್ಕಿಂತ ದೊಡ್ಡದ ಏನು ಬೆಂಗಳೂರು ನಮ್ಮ ಸುರ್ಪುರಕ್ಕಿಂತ ದೊಡ್ಡದ. ಇಲ್ಲ ಬಿಡ, ಎಲ್ಲ ಬಾಯಿಗೆ ಹೋಗ್ಬೇಕು, ಸಂಡಸ್ ಕೊಡ್ಬೇಕಂತಂದ್ರೆ ಪೂರ ಅದ ಸುರ್ಪುರ ಅನಾಹುತ ಅದ. ಸುರ್ಪುರಕ್ಕಿಂತ ದೊಡ್ಡದೇನಿಲ್ಲ ಬಿಡು ಬೆಂಗಳೂರು. ಇನ್ನ ಬೆಳೆದಲ್ಲ ಬೆಂಗಳೂರು, ಸುರ್ಪುರ ಅಷ್ಟು ಬೆಳೆದ್ರೆ ಬೇಡ ಬೆಂಗಳೂರು ನಮ್ಮ ಸುರ್ಪುರ ಅಷ್ಟು. ಒಳ್ಳೆ ಮೂವಿಗೆ ಹೋಗ್ತಾ ಇದೀವಿ, ನೋಡಕ್ ಬನ್ನಿ. ಒಳ್ಳೆ ಒಳ್ಳೆ ರಿವ್ಯೂ ಇದೆ. ಹೋಗ ನೀನು ನಾನು ಹೋಗ್ಬೇಕಲ್ಲಿ ತಾವ. ಅದಕ್ಕೆ ನೋಡಪ್ಪ ಸುರ್ಪುರ ಇನ್ನ ಬೆಳೆದಲ್ಲ ಅನ್ನೋದು. ऐसे लोग रहते हैं यार यहाँ पर. चलो तुमको पागल कुत्ते का गाड़ी उठा के ले जाएगा बता रहे हैं हम. ಆ ಸುರ್ಪುರದಾಗ ಬಿಟ್ಟಿಲ್ಲ ಹಿಂಗೆ ನೋಡಿ ಹೇಳ್ತಿ. ಅಲ್ಲ ದಬಾಯಿಸಿ ಹೋಗಂತೀನಿ, ಎಲ್ಲ ಗಾಡಿಗಳು ಬಿಡಕತ್ತಾರ ಹೋಗಕ್ಕೆ. ಹೋಗ್ಲಿ ಅಂತಂದ ಬಸ್ಸಿಗೆ ಸಣ್ಣ ನನಗೆ ಹಿಂಗೆ ಆದದ್ದು. ಅದ್ರಾಗ ಬೇರೆ ನಮ್ಮ ಟೈಮ್ ಬೇರೆ ಇವಾಗಿನ ಒಂದು 10 ನಿಮಿಷ ಆದನ ಅಷ್ಟೇ. ಅದರಿಂದ ನಾವು ಈಗ ನೋಡ್ರಿ ನಮ್ಮ ಮರ್ಯಾದೆ, ನಮ್ಮ ಗಾಡಿ ಮರ್ಯಾದೆನೇ ಇಲ್ಲ ನೋಡ್ರಿ. ಅದ್ರಾಗ ಈಗ ಬೆಂಗಳೂರಾಗ ಗಾಡಿ ಓಡ್ಸಕತ್ತ ನೋಡ್ರಿ ಭಜಂತ್ರಿ. ಥಿಯೇಟ್ರಿಗೆ ಬಂದಿವಿ ಅಂತಿಂತು. ಮಾಡ್ಬೇಕ ಪೇಮೆಂಟ್ ಇಬ್ರು ಮಾಡಿದ್ರೆ ನಡೀತದ? ಕೊಡ್ತೀನಿ, ಅದು ಇಬ್ರು ಮಾಡ್ತೀನಿ, ಬೇಜಾರಾಗಬಾರ್ದು ಇಬ್ರು. ಓ ಹಂಗ. ಥ್ಯಾಂಕ್ ಯು ವೆಲ್ಕಮ್. ತಿನ್ನಕತ್ತೀರ ಮಾವರು ಪೈನಾಪಲ್ ತಂದ್ಬಿಟ್ರು ನಮಗೋಸ್ಕರ. ಒಳಗೆ ಹೊಂತೀವಿ. ಈಗ ಕತ್ಲ ಮಾಡಿಟ್ರಲ್ಲೋ ಆಗ್ಲೇ ಚಾಕ್ಲೆ ಬೆಳಕ ಜಮೀನ್ ಕೊಡ್ತೀನಿ ಅನ್ನೋವರೆಗೂ ಈ ಉಪವಾಸ ಸತ್ಯಾಗ್ರಹಗಳು ಬಿಡಕ್ ಬೇಡ ನಾವು. ಲೇ ರಾಜ ಅಂತರ ಒಂದ್ 2 ರೂಪಾಯಿ ಕೊಡ, ಹೊಟ್ಟೆ ತುಂಬ ಊಟ ಮಾಡಿ ಬಂದು ಕೂತ್ಬಿಡ್ತೀನಿ. ಈ ಸತ್ಯಾಗ್ರಹದ್ದು ಲ್ಯಾಂಡ್ ಲಾರ್ಡ್ ಇಲ್ಲಿ ಆಮರೆ ಮೂವಿ ಹೆಂಗಿತ್ರಿ? ತುಂಬಾ ಚೆನ್ನಾಗಿದೆ ಸರ್. ಯಾವ ಥರ ಇವಾಗ ಹೆಂಗಾರ ಸಂದೇಶ ಏನು ಕೊಡ್ಬೋದ್ರಿ ಇವಾಗ ಸಮಾಜಕ್ಕೆ? ಸಮಾಜಕ್ಕೆ ಕೊಡುವುದಾದ್ರೆ ಈ ದಲಿತರ ಪರವಾಗಿ, ಆಮೇಲೆ ಹಿಂದುಳಿದರ ಪರವಾಗಿ, ಹಾಂ ಏನು ಹಿಂದಿನ ಕಾಲದಲ್ಲಿ ಏನು ದೌರ್ಜನ್ಯ ಎಸಗ್ತಿದ್ರಲ್ಲ, ಹಾಂ ಹಾಂ ಹಾ ದೌರ್ಜನ್ಯ ಆಗಿರ್ಬೋದು, ದಬ್ಬಳಿಕೆ ಆಗಿರ್ಬೋದು, ಅಧಿಕಾರ ಚಲಾಯಿಸ್ತಿದ್ರು ಮೇಲ್ವರ್ಗದವರು. ಹಾಂ 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 ಆ ಕುರಿತು ಒಂದು ಒಳ್ಳೆ ಫಿಲಂ ತೆಗೆದಿದ್ದಾರೆ ಅಂತಾನೆ ಹೇಳ್ಬೋದು. 5ಕ್ಕೂ 5 ಕೊಡ್ಬೋದು. ಹೌದಾ? ಅಲ್ಲಿ ಯಾರು ಆ್ಯಕ್ಟಿಂಗ್ ಇಷ್ಟ ಆಯ್ತು ನಿಮಗೆ? ಎಲ್ಲರೂ ಚೆನ್ನಾಗಿ ಮಾಡವ್ರೆ. ದುನಿಯಾ ವಿಜಯ್ ಕೂಡ ಚೆನ್ನಾಗಿ ಮಾಡವ್ರೆ, ರಚಿತಾರಾಮ್ ಕೂಡ ಚೆನ್ನಾಗಿ ಮಾಡವ್ರೆ, ಆಮೇಲೆ ಅವ್ರ ಮಗಳು ಹಾಂ ಹೌದು, ಅವ್ರ ಮಗಳಿದ್ದಾರೆ, ಅವರು ಕೂಡ ಚೆನ್ನಾಗಿ ಮಾಡವ್ರೆ. ಇವ್ರು ವಿಲನು ರಾಜ್ಬಿ ಶೆಟ್ಟಿ ಅವ್ರು ಕೂಡ ಚೆನ್ನಾಗಿ ಮಾಡವ್ರೆ, ಹಾಂ ತುಂಬಾ ಚೆನ್ನಾಗಿ ಮಾಡವ್ರೆ. ಹಾಂ ಓಕೆ. ಹೇಳ್ರಿ ಭಜಂತ್ರಿ ಅವರೇ, ಏನೇನಪ್ಪ ಇವಾಗ ಎಲ್ಲಿ ಮೂವಿಗೆ ಹೋಗಿದ್ರಲ್ಲ, ಯಾವ ಮೂವಿ ಅದು? ಯಾವ ಮೂವಿ ಅಂತ ಮೂವಿ ಹೆಸರು ನಮ್ಗೆ ಗೊತ್ತಿಲ್ಲ. ನೋಡ್ರಿ ಮೂವಿ ಮಾತ್ರ ಅಲ್ಟಿಮೇಟ್ ಅದ. ಹಾಂ ದಲಿತರು, ಶೋಷಿತ ವರ್ಗದವರು ಹಿಂದಿನ ಕಾಲದಲ್ಲಿ ಅಂದ್ರೆ ಹಳ್ಳಿ ಸಂಪ್ರದಾಯದಲ್ಲಿ ಆಗಿರ್ತಕ್ಕಂತ ಒಂದು ಹಿರಿಯರ ಕಾಲದಲ್ಲಿ ಏನಿತ್ತು ಅದನ್ನ ಈ ಮೂವಿಯಲ್ಲಿ ಎತ್ತಿ ತೋರಿಸ್ಯಾರ. ಒಳ್ಳೆ ಚೆನ್ನಾಗಿದೆ ಮೂವಿ ಮಾತ್ರ. ಹಾಂ ಈಗ ಒಂದಲ್ಲ ಎರಡಲ್ಲ 10 ಸಲ ನೋಡಿದ್ರು ಕೂಡ ಮೂವಿ ಬೋರ್ ಆಗಲ್ಲ. ಹಾಂ ಎಲ್ಲಾ ರೀತಿಯಿಂದ ಕೂಡ ಮೂವಿಯಲ್ಲಿ ಅಲ್ಟಿಮೇಟ್ ಆಗಿ ಇಟ್ಟಿದ್ದಾರೆ. ಪ್ರತಿಯೊಂದು ಫೈಟಿಂಗ್ ಆಗ್ಲಿ, ಪ್ರತಿಯೊಂದು ಎಮೋಷನ್ ಆಗ್ಲಿ, ಪ್ರತಿಯೊಂದು ಫೀಲಿಂಗ್ಸ್ ಆಗ್ಲಿ ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಈಗ ಲ್ಯಾಂಡ್ ಲಾರ್ಡ್ ಅಂದ್ರೆ ಏನದು ಅರ್ಥ? ಭೂಮಿಯ ಒಡೆಯ. ಹಾಂ, ಆ ಮೂವಿಲಿ ಏನು ಹೈಲೈಟ್ ಆಗಿ ತೋರಿಸಿರೋದಂದ್ರೆ ಅದು ಭೂಮಿ ಪಡ್ಕೋಬೇಕಂತ ಒಂದು ಛಲ. ಆಮೇಲೆ ಅದರಲ್ಲಿ ಏನು ಇಷ್ಟ ಆಯ್ತು ನಿಮ್ಗೆ? ತುಂಬ ಇಷ್ಟ ಆಗಿರೋದಂದ್ರೆ ಏನು, ಯಾವ ಸೀನು? ನಮ್ಗೆ ತುಂಬಾ ಇಷ್ಟ ಆಗಿರ್ತಕ್ಕಂಥದ್ದು ಅಂತಂದ್ರೆ ಅದರಲ್ಲಿ ಸಪೋಸ್ ಹಿಂದಿನ ಕಾಲದಲ್ಲಿ ಆ ತರ ಸಿಸ್ಟಮ್ ಬಿಟ್ಟು ಗೊತ್ತಿಲ್ಲ, ಬಟ್ ಇತ್ತೀಚೆಗೆ ನಮ್ಮ ಪೊಲೀಸ್ ಇಲಾಖೆದವ್ರನ್ನು ಕೂಡ ಮೂವಿಯಲ್ಲಿ ತೋರಿಸ್ತಿರ್ತಕ್ಕಂತಾನೆ ವಾಸ್ತವ ಸತ್ಯನ ಈಗಿರ್ತಕ್ಕಂಥ ಪ್ರೆಸೆಂಟ್ ನ ಮೂವಿಯಲ್ಲಿ ತೋರಿಸಿದ್ದಾರೆ. ಒಟ್ನಲ್ಲಿ ಇವಾಗ ಏನೇ ಆದ್ರೂ ಕೂಡ ಸಂವಿಧಾನಕ್ಕಿಂತ ದೊಡ್ಡವ್ರು ಯಾರಿಲ್ಲ. ಹಾಂ, ನಾನು ಇಲ್ಲ, ನೀವನಿಲ್ಲ, ಯಾರು ಇಲ್ಲ. ಜಾತ್ರೆ ಕೂಡ ನಮ್ಮ ಸಂವಿಧಾನ ಪ್ರಕಾರನೇ ಮಾಡ್ಲೇಬೇಕು, ಸೆಕ್ಯೂರಿಟಿ ಕೊಡ್ಲೇಬೇಕು. ಈಗ ದೇವರಿಗೆ ರಕ್ಷಣೆ ಬೇಕಂದ್ರೂ ಸಂವಿಧಾನ ಬೇಕು. ದೇವ್ರು ತನ್ನ ತಾನು ರಕ್ಷಣೆ ಮಾಡ್ಕೊಳಕ್ಕಾಗಲ್ಲ, ಸಂವಿಧಾನನೇ ಹೋಗಿ ರಕ್ಷಣೆ ಮಾಡ್ಬೇಕು. ಆ ತರ ಒಂದು ಸಂವಿಧಾನಕ್ಕೆ ಶಕ್ತಿ ಅದಂತ ನೀವು ಹೇಳ್ತಾರೆ. ಬ್ರಿಟಿಷರ್ ಕಾಲದಿಂದ ಮುಂಚೆಕ್
ಇಡೀ ಭೂಮಿಯಲ್ಲಿ ಇರ್ತಕ್ಕಂತ ಭೂಮಿ ಎಲ್ಲ ಕೂಡ ನಮ್ ದಲಿತರದೇ ಇತ್ತು. ಅದನ್ನ ಬ್ರಿಟಿಷರ್ ಹ್ಯಾಂಡ್ ತಗೊಂಡ್ಮೇಲೆ ದಬ್ಬಳಿಕೆ ಮಾಡ್ಬಿಟ್ಟು ಆ ಮೂವಿಯಲ್ಲಿ ತೋರಿಸಿದ್ರಲ್ಲ ಅಂತಂತವ್ರು ವಶಪಡಿಸ್ಕೊಂಡ್ ತಮ್ಮ ಹತೋಟಿಯಲ್ಲಿ ತಗೊಂಡ್ಗೇಶನ್ ನಮ್ಮ ದಲಿತರಿಗೆಲ್ಲರಿಗೆ ಬ್ರಿಟಿಷರ್ ಲಾಠಿ ಆಡ್ ತಿನಿಸಿಗೇಶನ್ ತಮ್ಮ ಆಸ್ತಿನೆಲ್ಲ ಕೂಡಿಟ್ಕೊಂಡ್ಗೇಶಂದ್ ಇವಾಗ ದಲಿತರನ್ನ ತುಳ್ಕೊಂತ ಬಂದ್ರು. ಇವಾಗ ಇನ್ನೂ ಕೂಡ ನಾವು ಸಂವಿಧಾನ ಅಂತ ಹೇಳ್ತಾ ಇದೀವಿ, ಅದನ್ನ ಪರ್ಫೆಕ್ಟ್ ಆಗಿ ಯಾರನ್ನು ಕೂಡ ಪಾಲನೆ ಮಾಡ್ತಾ ಇಲ್ಲ. ನಾನು ಹಿಡ್ಕೊಂಡು ಹೇಳ್ತಾ ಇದ್ದೀನಿ. ನಿಜ ಬರೀ ಇವಾಗ ಒಂಚೂರು ಎತ್ತಿ ತೋರಿಸ್ಬೇಕಾಯ್ತು ಮೂವಿಯಲ್ಲಿ. ಹೌದೌದು, ಇನ್ನೂ ಒಂಚೂರು ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಇಲ್ಲ ಕೆಲವೊಂದು ದಲಿತರ ಒಂದೇ ಸಮುದಾಯಕ್ಕಾಗ್ಲಿ ಒಂದೇ ಜಾತಿಗಾಗ್ಲಿ ಸೀಮಿತವಾಗಿಲ್ಲ ಅದು ಮೂವಿ. ನಿಜ. ಮತ್ತೆ ಇವಾಗ ಯಾರು ಆಕ್ಟಿಂಗ್ ಇಷ್ಟ ಆಯ್ತು? ದುನಿಯಾ ವಿಜಯ್ ಅವ್ರದ್ದು. ಅಲ್ಲಿಂತ ಮತ್ತೆ ಅಲ್ಟಿಮೇಟ್ ಅಂತಂದ್ರೆ ಅವರು ಯಾರು ಉಮಾಶ್ರೀ ಅವರು. ಉಮಾಶ್ರೀ ಕೂಡ ಸಖತ್ತಾಗಿ ಪಾತ್ರ ಮಾಡಿದ್ದಾರೆ. ಅದು ನಮ್ಗೆ ಬಹಳ ಇಷ್ಟ ಆಯ್ತು. ತಾಯಿ 4 ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ 5 ಕೊಡಲ್ಲ. ಯಾಕೆ? ಯಾವ ಕಾರಣಕ್ಕೆ ಅಂತ ನಿಮ್ಗೂ ಗೊತ್ತಿದೆ, ಬೇಡ. ಆಯ್ತು ರೀ. ಇವಾಗ ಇವರು ಮೂವಿ ಬಗ್ಗೆ ಎಲ್ಲ ರಿವ್ಯೂ ಹೇಳಿದ್ರು, ಅವ್ರವ್ರಿಗೆ ತಿಳಿದಿರತಕ್ಕಂಥದ್ದು. ಈಗ ನನ್ನ ಪ್ರಕಾರ ನನಗೆ ತಿಳಿದಿದ್ದೇನಂತಂದ್ರೆ ಮೂವಿಲಿ ತೋರಿಸಿರೋದು ಶೋಷಣೆ ಬಗ್ಗೆ ಅಷ್ಟೊಂದೇನು ತೋರಿಸಿಲ್ಲ ಅಂತ ನನ್ನ ಪ್ರಕಾರ ಅನ್ಸೋದು. ಯಾಕಂತಂದ್ರೆ ಆಳವಾಗಿ ತೋರಿಸಿದ್ರೆ ತುಂಬಾ ಶೋಷಣೆಗೊಳಗಾಗಿದ್ದಾರೆ ನಮ್ಮವರು. ಮೊದಲೆಲ್ಲ ತುಂಬಾ ಅಂದ್ರೆ ತುಂಬಾ ಅದನ್ನ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ಇವಾಗ ನೆನೆಸ್ಕೊಂಡ್ರೆ ನಾವು ಈಗ ಒಂದು ಮನುಷ್ಯನ ಇಲ್ಲ ಪ್ರಾಣಿನ ಅಂತ ಅನ್ಸ್ಬಿಡುತ್ತೆ. ಅವಾಗಿಂದು ಶೋಷಣೆ ನೆನೆಸ್ಕೊಂಡ್ರೆ ಅದನ್ನ ಪೂರ್ತಿಯಾಗಿ ತೋರ್ಸೋಕ್ಕಾಗಿಲ್ಲ, ಇನ್ನೋವರೆಗೂ ಯಾರು ತೋರ್ಸೋಕ್ಕೂ ಸಾಧ್ಯ ಇಲ್ಲ. ಆ ಥರ ನಾವು ಅನುಭವಿಸಿದೀವಿ. ಅದನ್ನ ನಮ್ಮ ಅಂಬೇಡ್ಕರ್ ಅವರು ಚಿಕ್ಕ ವಯಸ್ಸಿನಿಂದನೂ ಕಂಡು, ಅವರ ಕಣ್ಣಾರೆ ಕಂಡು, ಅವರು ಬೆಳೀತಾ ನೋಡಿಬಿಟ್ಟು ಅದು ನಮ್ಮ ಕಷ್ಟನ ಅರ್ಥ ಮಾಡ್ಕೊಂಡು ಅವರು ಅಷ್ಟೆಲ್ಲ ಕಷ್ಟ ಬಿದ್ದು ಅವ್ರ ಮಕ್ಕಳು ಸತ್ರು ಮಗ ಸತ್ರು ಕೂಡ ಆ ದುಃಖನ ಮರೆತು ಆ ಮಗನ ಇದಕ್ಕೆ ಅಂತ್ಯಕ್ರಿಯೆಗೂ ಬರದೆ ಕೂಡ ನಮಗೋಸ್ಕರ ಕಷ್ಟಪಟ್ಟು, ನಮ್ಮ ದಲಿತರಿಗೋಸ್ಕರ ಅಂತಲ್ಲ, ಪ್ರತಿಯೊಬ್ಬರಿಗೂ ಪ್ರಜೆಗಳಿಗೆ ಪ್ರತಿಯೊಬ್ಬ ಪ್ರಜೆ ಒಂದು ಕಟ್ಟ ಕಡೆ ಪ್ರಜೆಗೂ ಕೂಡ ನ್ಯಾಯ ದೊರಕಿಸುವಲ್ಲಿ ಅವರು ಶ್ರಮ ಪಟ್ಟಿದ್ದಾರೆ. ಅಷ್ಟೊಂದು ಇದು ಮಾಡಿದ್ದಾರೆ. ಅದನ್ನ ಎಲ್ಲ ಮೂವಿಲಿ ಇವಾಗ ತೋರಿಸಿಲ್ಲ. ಆದ್ರೆ ಇವಾಗ ಹೇಳ್ತಾರೆ ಕೆಲವರು, ಈಗ ಅಂಬೇಡ್ಕರ್ ಅವರು ಒಂದೇ ಜಾತಿಗೆ ಸೀಮಿತ ಅಂದ್ಬಿಟ್ಟು ಅದು ತಪ್ಪು. ಪ್ರತಿಯೊಬ್ಬ ಇವಾಗ ಹೆಣ್ಮಕ್ಳು ಕೂಡ ಅವ್ರನ್ನ ಗೌರವಿಸ್ಬೇಕಾಗತ್ತೆ, ಅವ್ರನ್ನ ನೆನೆಸ್ಕೊಳ್ಬೇಕು. ನಾವು ಪ್ರತಿಯೊಂದು ಇವಾಗ ಈಗ ಎಲ್ಲಾದ್ರೂ ಆಚೆ ಹೋದ್ರೂ ಕೂಡ ಒಂದು ಗೌರವ ಸಿಗುತ್ತೆ, ನಮಗೆ ಒಂದು ಒಳ್ಳೆ ಮರ್ಯಾದೆ ಸಿಗುತ್ತೆ ಅಂತಂದ್ರೆ ಅದು ನಮ್ಮ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅಂತಾನೆ ಹೇಳ್ಬೋದು. ಈಗ ಈ ಮೂವಿಲಿ ಅದೊಂದು ರೀತಿಲಿ ಇವಾಗ ಸಂವಿಧಾನನೇ ಎತ್ತಿ ತೋರಿಸಿದ್ದಾರೆ. ಟೋಟಲ್ ಓವರ್ ಆಲ್ ಹೇಳ್ಬೇಕಂತಂದ್ರೆ ಕಾನೂನಿಗಿಂತ ದೊಡ್ಡವ್ರು ಯಾರಿಲ್ಲ ಅಂತ ಅಂದ್ಬಿಟ್ಟು ಮೂವಿ ತೋರಿಸಿರೋದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಅದು ಒಂದು ಹೈಲೈಟ್ ಆಗಿ ಕಾಣಿಸಿದೆ. ಹಾಗಾಗಿ ಇವರು ಥಿಯೇಟ್ರಿಗೆ ಹೋಗ್ಬಿಟ್ಟು ಮೂವಿ ನೋಡಿ ಅದನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಮೇಲ್ವರ್ಗದವರಿಗೆ ಕೆಳವರ್ಗದವ್ರಿಗೆ ಅಂತ ಮೂವಿ ಮಾಡಿಲ್ಲ. ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ಮನುಷ್ಯ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಕೂಡ ನೋಡ್ಬೇಕಿರ್ತಕ್ಕಂಥ ಮೂವಿ ಅದು. ಚಲನಚಿತ್ರ ಚೆನ್ನಾಗಿದೆ, ಒಳ್ಳೆ ಆಕ್ಟಿಂಗು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಇವ್ರಂತೇನಿಲ್ಲ, ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಅವ್ರವ್ರು ಕೊಟ್ಟಿರ್ತಕ್ಕಂಥ ಪಾತ್ರನೂ ಎಲ್ಲರೂ ನಿಭಾಯಿಸಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಆಗಿರ್ಬೋದು, ಅವ್ರಿಗೆ ವಿಲನ್ ಅಂತ ಅಂದ್ಬಿಟ್ಟು ವಿಲನ್ ಕೊಟ್ಟಿರ್ತಾರೆ, ಅದನ್ನ ನಾವೇ ಎದ್ದೋಗ್ಬಿಟ್ಟು ಹೊಡಿಬೇಕಪ್ಪ ವಿಲನ್ ಆ ಥರ ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ನಮಗೆ ಕೋಪ ತರಿಸೋ ಥರ ಅವ್ರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ ಥರ ಇದೆ ಅವ್ರದ್ದು ಆ್ಯಕ್ಟಿಂಗು. ಆಮೇಲೆ ಇವಾಗ ದುನಿಯಾ ವಿಜಯ್ ಅವರು ಕೂಡ ಪ್ರತಿಯೊಂದು ಬಂದಾಗ ಅವರು ಬರ್ತಾರಲ್ವ, ಅವಾಗ ನಮ್ಮ ಬೂಪ್ ಬಂಪ್ಸ್ ಬಂದಂಗೆ ಆಗುತ್ತೆ. ಅವರಲ್ಲೇ ನಮ್ಮನ್ನು ಕಾಣ್ತೀವಿ ನಾವು. ಈಗ ಒಂದು ಕೆಟ್ಟತನ ಓಡಿಸೋದ್ರಲ್ಲಾಗಿರ್ಬೋದು, ನಾವೇ ಹೋಗಿ ಓಡಿಸ್ತಾ ಇದೀವನಪ್ಪ, ನಾವೇ ಇದು ಮಾಡ್ತಾ ಇದೀವನಪ್ಪ ಅಂತ ಅನ್ನೋ ರೀತಿಲಿ ಇದು ಚೆನ್ನಾಗಿದೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿತ್ತು. ಇವತ್ತೊಂದು ಒಳ್ಳೆ ಮೂವಿ ತೋರಿಸಿದ್ದಾರೆ ನಮ್ಮ ಭಜಂತ್ರಿ ಅವರು. ಥ್ಯಾಂಕ್ ಯು ರೀ ಭಜಂತ್ರಿ ಅವರೇ. ಚಿಕನ್ ಸಾಂಬಾರು ಅನ್ನ ಆಯ್ತು ಸರಿ ಆಯ್ತು. ಇವಾಗ ನಿಮ್ಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ನಮ್ಮ ರಿವ್ಯೂ. ನಮ್ಮ ಭಜಂತ್ರಿ ಅವರು ರಿವ್ಯೂ ಹೇಳಿದ್ದಾರೆ ಫಸ್ಟ್ ಟೈಮು. ಸರಿ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಮತ್ತೆ ಮುಂದಿನ ವಿಡಿಯೋಗೋಸ್ಕರ ಬೆಲ್ ಐಕನ್ ಪ್ರೆಸ್ ಮಾಡಿ. ಓಕೆ, ಬಾಯ್.